ನೋಡಿ, ಮೋದಿ ಅಲೆ ಇದೆ, ಮೋದಿ ಅಲೆ ಇದೆ ಅಂತ ಹೇಳ್ತೀರಿ. ಎಲ್ಲಿದೆ ತೋರಿಸಿ. ಮೋದಿ ಅಲೆ ಇದ್ದರೆ ಯಾಕೆ ಅವರು ಕ್ಯಾಂಡಿಡೇಟ್ಗಳನ್ನ ಚೇಂಜ್ ಮಾಡ್ತಿದ್ರು? ಹೆಚ್ಚು ಕಮ್ಮಿ ಒಂದು 40% 40% ಅಷ್ಟು ಕ್ಯಾಂಡಿಡೇಟ್ ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಚೇಂಜ್ ಮಾಡಿದ್ದಾರೆ. ಹೌದಾ ಇಲ್ವಾ? ವೀಕ್ಷಕರೇ, ಕನ್ನಡ ಪ್ಲಾನೆಟ್ನ ಲೋಕಸಭಾ ಚುನಾವಣೆಯ ಜನಾಭಿಪ್ರಾಯ ಸಂಗ್ರಹದಲ್ಲಿ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿದ್ದೀವಿ. ನನ್ನ ಜೊತೆ ಕುಮಟಾ ತಾಲೂಕಿನ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ಭುವನ್ ಭಾಗವತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಬಾರಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಮತ್ತು ಈಗ ಹಳ್ಳಿಯಿಂದ ಜಿಲ್ಲೆಯವರೆಗೂ ಈ ಕುಮಟಾ ತಾಲೂಕಿನಲ್ಲಿ ಮತ್ತು ಕುಮಟಾ ಮತಕ್ಷೇತ್ರದ ಜನರು ಒಲವು ಯಾರ ಪರವಾಗಿದೆ ಅನ್ನೋದನ್ನು ಈಗ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಭುವನ್ ಭಾಗವತ್ ಅವ್ರ ಹತ್ರ ಮಾತಾಡ್ಸ್ಕೊಂಬರೋಣ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ ಸರ್. ಹಿಂದೆ ಇದ್ದಂಥ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಇನ್ನು ಕಾಗೇರಿ ಅವರಿಗೆ ಬಿ ಜೆ ಪಿಯಿಂದ ಕೊಟ್ಟಿದ್ದಾರೆ. ಕಾಗೇರಿ ಅವರಿಗೆ ಕೊಟ್ಟಿರುವ ಅಂದರೆ ಅವರು ಎರಡೂ ಕ್ಷೇತ್ರಗಳಲ್ಲಿ ಅಂಕೋಲದಲ್ಲೂ ಎಮ್ ಎಲ್ ಎ ಆಗಿದ್ದರು ಮತ್ತು ಶಿರ್ಸಿಯಲ್ಲೂ ಎಮ್ ಎಲ್ ಎ ಆಗಿದ್ದರು. ಅದರಿಂದ ಅಂಜಲಿ ಅವರಿಗೆ ಏನಾದರೂ ಹೊಡ್ತ ಬೀಳ್ಬೋದಾ ಅಂದರೆ ಮತದಲ್ಲಿ ಅಂತ? ನೋಡಿ, ಅಭ್ಯರ್ಥಿ ಯಾರು ಹೇಳುವಂಥ ಪ್ರಶ್ನೆ ಬರೋದಿಲ್ಲ. ಅದು ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಕಾಗೇರಿ ಆಗಿರ್ಬೋದು, ಯಾರೇ ಕೂಡ ಇನ್ಯಾರಿಗೋ ಬೇರೆಯವ್ರಿಗೆ ಕೊಟ್ಟಿದ್ದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯಾಗೆ ಗೆಲ್ತಿದ್ರು. ನೀವು ಹಾಗೆ ಸುಮ್ಮನೆ ನೋಡಿ, ಅಭ್ಯರ್ಥಿಗಳ ಒಂದು ಏನು ಕ್ವಾಲಿಫಿಕೇಷನ್ ಅಂತ ಹೇಳ್ತಾರೆ, ಅದನ್ನೇ ನೋಡಿದಾಗೆ ಹೇಳ್ಬೋದು. ನಮ್ಮ ಪಕ್ಷದ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಏನು, ಅವ್ರದ್ದು ಏನು ಹೇಳ್ಕೊಂಡು ಗೆದ್ದಿರ್ಬೋದು. ಚುನಾವಣೆಯಲ್ಲಿ ಅಂಕೋಲದಿಂದನೂ ಗೆದ್ದಿರ್ಬೋದು, ಸಿರ್ಸಿಯಿಂದನೂ ಗೆದ್ದಿರ್ಬೋದು. ನೀವು ಗೆದ್ದಿರೋದು ಮಾತ್ರ ಹೇಳ್ತಿದ್ದೀರಿ, ಸೋತಿದ್ದು ಕೂಡ ಹೇಳಬೇಕಾಗ್ತದೆ. ಮೊನ್ನೆ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. ನೀವು ಸಿರ್ಸಿ ಕ್ಷೇತ್ರದಲ್ಲಿ ಹೋಗಿ ಕೇಳಿದರೆ ಗೊತ್ತಾಗ್ತದೆ ಎಷ್ಟು ಜನ ವಿರೋಧಿ ಇದೆ ಅವರಿಗೆ ಅಂತ. ಹಾಗಾಗಿ ನಾನೇನು ಹೇಳೋದಂದರೆ, ನಮ್ಮ ಪಕ್ಷದ ಗ್ಯಾರಂಟಿಗೆ ಯೋಜನೆಗಳು ಏನಿದೆ, ಏನು ನಾವು ಬೇರೆಯವ್ರ ನಮ್ಮನ್ನ ಮಾಡ್ತೇವೆ ಅಂತ ಹೇಳಲಿಲ್ಲ, ಮಾಡಿ ಮುಗಿಸ್ಕೊಂಡು ಮತ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ನಾನು ನಿಮಗೆ ಕೇಳ್ತೇನೆ, ಬಿ ಜೆ ಪಿ ಎಷ್ಟು ಭರವಸೆಗಳು ಚುನಾವಣೆಗೂ ಮುಂಚೆದಲ್ಲಿ ಕೊಟ್ಟಿದ್ರು, ಇವತ್ತಿನ ತನಕ ಅವರು ಈಡೇರಿಸ್ಲಿಕ್ಕೆ ಸಾಧ್ಯ ಆಯಿತಾ? ಆಗಲಿಲ್ಲ. ಬಟ್ ಕಾಂಗ್ರೆಸ್ ಪಕ್ಷ ಆ ಥರ ಅಲ್ಲ. ಘೋಷಣೆ ಮಾಡಿದ ತಕ್ಷಣ ನೇರವಾಗಿ ಅವ್ರವ್ರ ಖಾತೆಗೆ ಹೋಗಿದೆ. ಒಪ್ತಿರಲ್ವ ನೀವು? ಮಾಧ್ಯಮದವ್ರು ಒಪ್ಪಬೇಕಲ್ಲ. ಎಲ್ಲರಿಗೂ ಕೂಡ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಏನಾಗುವಂಥದ್ದು ನೇರವಾಗಿ ಬಡ ಜನರಿಗೆ ಹೋಗಿ ಮುಟ್ಟಿದೆ. ಆ ನಿಟ್ಟಿನಲ್ಲಿ ನಮಗೆ ಕಾನ್ಫಿಡೆಂಟ್ ಇದೆ. ನಾವು ಆಲ್ರೆಡಿ ನಾವು ಕೊಟ್ಟ ಮಾತನ್ನು ಏನು ಕೊಟ್ಟಿದ್ದೇವಲ್ಲ, ಅದನ್ನು ನಾವು ಈಡೇರಿಸಿದ್ದೇವೆ. ಅದನ್ನೇ ಇಟ್ಕೊಂಡು ನಾವು ಮತ ಕೇಳಲಿಕ್ಕೆ ಹೋಗ್ತೇವೆ. ಅಭ್ಯರ್ಥಿಯ ವರ್ಚಸ್ಸು, ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಎಲ್ಲವೂ ಕೂಡ ಸೇರಿಕೊಂಡು ನಾವು ಈ ಬಾರಿ ಬಿ ಜೆ ಪಿಯ ಅಭ್ಯರ್ಥಿಯಾದಂಥ ಕಾಗೇರಿ ಅವರನ್ನು ಸೋಲಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇನ್ನೊಂದು ಮಾತು ಓಡಾಡ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ, ಅಂಜಲಿ ಅವರು ಸ್ಥಳೀಯರಲ್ಲ, ಅವರಿಗೆ ಯಾವ ರೀತಿಯಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ಜನ ಕೇಳ್ತಾರೆ. ಇಷ್ಟು ವರ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಈ ಕಡೆಯವರಿಗೆ ಟಿಕೆಟ್ ಕೊಟ್ಟಾಗ ಕಿತ್ತೂರು ಖಾನಾಪುರ ಜನ ಓಟ್ ಹಾಕಿರಲಿಲ್ವಾ? ಯಾಕೆ ನೀವು ಅದು ಬೇರೆ ಇದು ಬೇರೆ? ಇದು ಬಿ ಜೆ ಪಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಲ ಗಿಮಿಕ್. ಎಲ್ಲಿ ಈ ಸೋಲಿನ ಭಯದಲ್ಲಿ ಇಂಥದ್ದೆಲ್ಲ ಚಿಲ್ಲರೆ ಕೆಲಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಸೋಲಿನ ಭಾವನೆ, ಹತಾಶೆ ಈಗಲೇ ಕಾಡಲಿಕ್ಕೆ ಶುರುವಾಗಿದೆ. ಇಷ್ಟು ದಿವಸ ಈ ಕಡೆಯಿಂದ ನಿಂತವರಿಗೆ ಕಿತ್ತೂರು ಖಾನಾಪುರದವ್ರು ಓಟ್ ಹಾಕಲಿಲ್ವ? ಆ ಕಿತ್ತೂರು ಖಾನಾಪುರ ಓಟ್ ಇಲ್ಲದೆ ಯಾವುದೇ ಅಭ್ಯರ್ಥಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತದ? ನಾವು ಹೇಳುವಂಥದ್ದು, ಅವರು ಕೂಡ ನಮ್ಮವರೇ, ಕಿತ್ತೂರು ಖಾನಾಪುರ ಕೂಡ ನಮಗೆ ಸೇರಿರುವಂಥದ್ದು. ನಾವು ಈ ಬಾರಿ ಅಲ್ಲಿಯ ಜನರಿಗೂ ನಾವು ಮೇಡಮಿಗೆ ಮತ ಹಾಕ್ತಾರೆ, ನಾವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತೇವೆ. ಇವೆಲ್ಲ ರಾಜಕಾರಣದಲ್ಲಿ ಇರುವಂಥದ್ದು ಸರ್ವೇ ಸಾಮಾನ್ಯ. ಇಂಥ ಟೀಕೆಗಳೆಲ್ಲ ಯಾವುದೂ ಕೂಡ ಪ್ರಯೋಜನ ಬರುವುದಿಲ್ಲ. ಹಾಗಾಗಿ ಇದೇನು ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಈಗ 10 ವರ್ಷ ಆಗಿದೆ. ಈಗ ಮೋದಿ ಅಲೆ ಇದೆ, ಮೋದಿ ಅಲೆ ಮೇಲೆ ಬೇಕಾದರೂ ಕಾಗೇರಿ ಅವ್ರಿಗೆ ಗೆದ್ದು ಬರ್ಬೋದು, ಅಂಜಲಿ ಅವ್ರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಮೋದಿ ಅಲೆ ಇದೆ, ಮೋದಿ ಅಲೆ ಇದೆ ಅಂತ ಹೇಳ್ತೀರಿ. ಎಲ್ಲಿದೆ ತೋರಿಸಿ. ಮೋದಿ ಅಲೆ ಇದ್ದರೆ ಯಾಕೆ ಅವರು ಕ್ಯಾಂಡಿಡೇಟ್ಗಳನ್ನ ಚೇಂಜ್ ಮಾಡ್ತಿದ್ರು? ಹೆಚ್ಚು ಕಮ್ಮಿ ಒಂದು 40% 40% ಅಷ್ಟು ಕ್ಯಾಂಡಿಡೇಟ್ ಇಡೀ ದೇಶದಲ್ಲಿ ಬಿ ಜೆ ಪಿಯವರು ಚೇಂಜ್ ಮಾಡಿದ್ದಾರೆ. ಹೌದಾ ಇಲ್ವಾ? ನೀವು ಉತ್ತರ ಕೊಟ್ಟಿದ್ದಾರೆ. ಹೌದು, ಚೇಂಜ್ ಮಾಡಿದಾರಾ ಇಲ್ಲ? ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಚೇಂಜ್ ಮಾಡಿದರು? ಎಲ್ಲವೂ ಮೋದಿ ಅಲೆಯಲ್ಲೇ ಆಗಿಬಿಡ್ತದೆ ಹೇಳ್ಕೊಂಡು ನೀವು ಹೇಳುವುದಾದರೆ, ಯಾರೋ ಒಬ್ಬರು ಬಿ ಜೆ ಪಿಯವ್ರು ಹೇಳ್ತಾರೆ ಅಂದರೆ, ಕ್ಯಾಂಡಿಡೇಟ್ ಯಾರನ್ನು ಬೇಕಿದ್ರೆ ನಿಲ್ಲಿಸ್ಬೋದಿತ್ತಲ್ಲ. ಯಾಕೆ ಅಭ್ಯರ್ಥಿಗಳನ್ನ ಯಾಕೆ ಬದಲಾವಣೆ ಮಾಡಲಿಕ್ಕೆ ಹೋದರು? ಇಷ್ಟೊಂದು ಅಭ್ಯರ್ಥಿಗಳು ಬದಲಾಗ್ಲಿಕ್ಕೆ ಕಾರಣ ಏನು? ಸಂಸದರು ಕೆಲಸ ಮಾಡಲಿಲ್ಲ ಹೇಳುವಂಥದ್ದು ಒಂದು ಹೌದಲ್ವಾ? ಅವ್ರವ್ರದ್ದು ರಾಜಕಾರಣದ ನೀತಿಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಅಲೆ ಇಲ್ಲ, ಯಾವ ಪರದ ಅಲೆ ಇಲ್ಲ, ವಿರೋಧಿ ಅಲೆ ಇದೆ. ಬಿ ಜೆ ಪಿಯ ವಿರೋಧಿ ಅಲೆ ಇರೋದ್ರಿಂದ ಹಾಗಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ. ಯಾವ ಮೋದಿ ಅಲೆಯೂ ಕೂಡ ಇಲ್ಲಿ ತಾಗುವುದಿಲ್ಲ. ಮತ್ತು ಆ ಥರದ್ದು ಎಲ್ಲವೂ ಕೂಡ ಒಂದು ಸೃಷ್ಟಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಯಾವ ಅಲೆಯೂ ಕೂಡ ತಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಕುಮಟಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ, ಜೆ ಡಿ ಎಸ್ ಅಭ್ಯರ್ಥಿ 2ನೇ ಸ್ಥಾನಕ್ಕೆ ಬರ್ತಾರೆ. 5,000 ಮತಗಳಲ್ಲಿ ಅವರು ಪರಾಭವಗೊಳ್ಬೇಕಾಗತ್ತೆ. 500 ಮತಗಳಲ್ಲಿ ಪರಾಭವಗೊಳ್ಬೇಕಾಗತ್ತೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದಾ?
ಅವತ್ತಿನ ಪರಿಸ್ಥಿತಿ ಕೆಲವೊಂದು ಬದಲಾದ ಸನ್ನಿವೇಶಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು. ನೋಡಿ, ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಇವತ್ತು ಎಲ್ಲವನ್ನು ಇದ್ದವನು ನಾಳೆ ಏನೂ ಇರಲಿಲ್ಲ. ರಾಜಕಾರಣದಲ್ಲಿ ಅವತ್ತಿನ ಒಂದು ಸಮಯಕ್ಕೆ ಏನೋ ಒಂದು ಆಗಿರ್ಬೋದು, ಅಚಾತುರ್ಯ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಮತಗಳು ಕಮ್ಮಿ ಬಂದಿರ್ಬೋದು. ಆದರೆ ಉತ್ತರ ಕನ್ನಡ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಕಾಂಗ್ರೆಸ್ನ ಭದ್ರಕೋಟೆ. ಬಹುಶಃ ನಮ್ಮಲ್ಲಿರುವಂಥ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಏನಿದೆಯಲ್ಲ, ಜಿಲ್ಲೆಯಲ್ಲಿ ಮತ್ತೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಬದಲಾದ ಸನ್ನಿವೇಶಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಆ ರೀತಿ ಬಂದಿರ್ಬೋದು. ಮತ್ತು ರಾಜಕಾರಣದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ. ಯಾವುದೋ ಒಂದು ಹಾಗಿದ್ರೆ ಇಷ್ಟು ಬಾರಿ ಗೆದ್ದದ ಬಗ್ಗೆ ಮಾತಾಡಬೇಕಲ್ಲ, ಯಾಕೆ ಬರೀ ಸೋತಿದ್ದಷ್ಟೇ ಹೇಳ್ತೀರಿ? ಇಷ್ಟು ಬಾರಿಗೆ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತಲ್ಲ, ಅದನ್ನು ಕೂಡ ಮಾತಾಡಬೇಕಲ್ಲ. ಇಲ್ಲಿ ಬಿ ಜೆ ಪಿ ಆಗಿರ್ಬೋದು, JDS ಆಗಿರ್ಬೋದು, ಎಷ್ಟು ಸಲ ಇಲ್ಲಿ ತನಕ ಗೆದ್ದಿದ್ದಾರೆ? ಹಬ್ಬ ಅಂದರೆ ಒಂದು 3 ಸಲನೋ 4 ಸಲನೋ ಇದು ಸೇರಿಸ್ಕೊಂಡು ಗೆದ್ದಿರ್ಬೋದು. ಮಿಕ್ಕಿದ ಸಮಯ ಎಲ್ಲ ಕಾಂಗ್ರೆಸ್ ಅವರು ಇದ್ದಿದ್ದಲ್ವ. ಅದ್ರ ಬಗ್ಗೆನೂ ಎಲ್ಲೋ ಒಂದು ಸೋಲನ್ನು ನೀವು ವೀಕ್ ಹೇಳುವಂಥದ್ದು ಭಾಳ ತಪ್ಪಾಗ್ತದೆ ಅಂತ ಹೇಳ್ತಾ, ಈ ಬಾರಿ ಕಾಂಗ್ರೆಸ್ ಕುಮಟಾ ತಾಲೂಕಿನಲ್ಲೇ ಅವರಿಗೆ ಅಭೂತಪೂರ್ವ ಲೀಡ್ ಸಿಗ್ತದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು BJP JDS ಏನು ಅವರು ಸಮ್ಮಿಶ್ರ ಮಾಡಿಕೊಂಡಿದ್ದಾರೆ, ಅದು ಲೀಡ್ರ್ಗಳ ಒಂದು ಸಮ್ಮಿಶ್ರ ಹೊರತು ಕಾರ್ಯಕರ್ತರಲ್ಲ. ನೀವು ಬೇಕಿದ್ರೆ ಹೋಗಿ ಜನಸಾಮಾನ್ಯರಿಗೆ ಕೇಳಿ, ಅವ್ರದ್ದೇ ಕಾರ್ಯಕರ್ತರು, JDS ಕಾರ್ಯಕರ್ತರು ಬಿಟ್ಬಿಡಿ, BJP ಕಾರ್ಯಕರ್ತರೇ ಕಾಗೇರಿ ಅವರಿಗೆ ಒಪ್ಪಲಿಕ್ಕೆ ತಯಾರಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಜನಸಾಮಾನ್ಯರಲ್ಲಿ ಹೋಗಿ ಕೇಳಿ, ಅವ್ರ ಅಭ್ಯರ್ಥಿನೇ ಅವ್ರಿಗೆ ಒಪ್ಪಲಿಕ್ಕೆ ತಯಾರಿಲ್ಲ. ಇನ್ನು ಅವ್ರು JDS ಬಗ್ಗೆ ಏನು ಹೊಂದಾಣಿಕೆ ಬಗ್ಗೆ ಮಾತಾಡ್ತಾರೆ? BJP JDS ಅಭ್ಯರ್ಥಿಗಳದ್ದು ಇಲ್ಲಿ ಏನೇನು ಮನಸ್ತಾಪ ಇದೆ ಅಂದ್ಬಿಟ್ಟು ಇಡೀ ಊರಿಗೆ ಗೊತ್ತಿರುವಂಥದ್ದು. ಅದನ್ನು ಕೂಡ ನೀವೆಲ್ಲರೂ ತೋರಿಸ್ಬೇಕಾಗ್ತದೆ. ಹಾಗಾಗಿ ಈ ಏನು ಸಮ್ಮಿಶ್ರ ಮಾಡ್ಕೊಂಡಿದ್ದಾರಲ್ಲ, ಇದು ಅತಿ ದೊಡ್ಡ ವೈಫಲ್ಯ ಏನು ಆಗ್ತದೆ ಹೇಳಲಿಕ್ಕೆ ನಾನು ಹೇಳ್ತೇನೆ. ಮತ್ತು ಚುನಾವಣೆ ಮುಗಿದ ನಂತರ ನಿಮಗೆ ಇದು ಈ ವೈಫಲ್ಯ ಏನೇನಂತ ನಿಮಗೆ ಗೊತ್ತಾಗ್ತದೆ. BJP ಮತ್ತು JDS ಸಮ್ಮಿಶ್ರ ಮಾಡ್ಕೊಂಡಿರುವಂಥ ಒಂದು ಕೆಟ್ಟ ಪರಿಣಾಮ ಏನು ಗೊತ್ತಾಗ್ತದೆ. ನಾಯಕರು ಮಾಡ್ಕೊಂಡಿರ್ಬೋದು, ಕಾರ್ಯಕರ್ತರು ಒಪ್ಪಲಿಕ್ಕೆ ತಯಾರಿರೋದಿಲ್ಲ. ಅವರು ಕೂಡ BJP ಅವರಾಗಿರ್ಬೋದು, JDS ಆಗಿರ್ಬೋದು, ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಮತವನ್ನು ನೀಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಜನ ಅಂತ ನೋಡಿ, ಯಾಕೆ ಮಾಡಬಾರ್ದು ಅಂತ ನೀವು ಹೇಳಿ. ಇಷ್ಟೊಂದು ನೋಡಿ, BJP ಅವ್ರದ್ದು ಏನಿದ್ರು ಶ್ರೀಮಂತರ ಸರ್ಕಾರ, ಕಾಂಗ್ರೆಸ್ ಅವರು ಸಮಾಜದ ಕಡೆ ವ್ಯಕ್ತಿಗೆ, ಬಡವರಿಗೆ ಮುಟ್ಟಿಸುವಂಥ ಯೋಜನೆಗಳು ಮಾಡಿದೆ ಯಾರು? ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ಹಾಕ್ತಾರೆ ಹೇಳುವಂಥ ನಂಬಿಕೆ ಇದೆ. ಈಗ ನೀವು ನೋಡಿರ್ಬೋದು, ನಾವು ಎಷ್ಟೋ ಜನ ನಾವು ಕಣ್ಣಾರೆ ಕಂಡಿರುವಂಥದ್ದು ಹೇಳುವಂಥ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಎಂದಿರ್ಬೋದು. ನೋಡಿ, ಒಂದು 2,000 ರೂಪಾಯಿ ನನ್ನ ಮಹಿಳೆಗೆ ಸಿಕ್ತು ಅಂದರೆ ಎಂತೆಂಥ ಒಂದು ಸಹಾಯ ಆಗಿದೆ. ಬಹುಶಃ ಮೊನ್ನೆ ನಾವು ಇಲ್ಲೇ ಒಂದು ಕಡೆ ಹೋದಾಗ ಹೇಳ್ತಿದ್ದು, ನನ್ನ ಗಂಡನಿಗೆ ಟ್ಯಾಬ್ಲೆಟ್ಸು ಮೆಡಿಸಿನ್ಸು ತೊಗೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಈ 2,000 ರೂಪಾಯಿ ಬಂದರಿಂದ ನನಗೆ ಅನುಕೂಲ ಆಯಿತು. ನನ್ನ ಗಂಡನಿಗೆ ಮಾತ್ರೆ ತಂದು ಕೊಡಲಿಕ್ಕೆ, ಔಷಧಿ ತಂದು ಕೊಡಲಿಕ್ಕೆ ಅನುಕೂಲ ಆಯಿತು. ಒಂದು 100-200 ರೂಪಾಯಿ ಸೇವ್ ಮಾಡ್ತೇನೆ ಪ್ರತಿ ತಿಂಗಳು. ಇಂಥದ್ದು ನಾನು ಕೊಡ್ತಿರುವಂಥದ್ದು ಒಂದೆರಡು ಉದಾಹರಣೆ, ಲಕ್ಷಾಂತರಗಟ್ಟಲೆ ಉದಾಹರಣೆಗಳಿದೆ. ಹಿಂದೂ ವಿರೋಧಿಗಳು, ಹಿಂದೂ ಕಾಂಗ್ರೆಸ್ನಷ್ಟು ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಹೋಗುವಂತಹ ಪಕ್ಷ ಇನ್ನೊಂದಿಲ್ಲ. ಇವತ್ತು ಏನು ಬಸ್ನಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿರೋದ್ರಿಂದ ದೇವಸ್ಥಾನಗಳಿಗೆ, ಮಂದಿರಗಳಿಗೆ ಹೆಚ್ಚೆಚ್ಚು ಜನ ಹೋಗಲಿಕ್ಕೆ ಅವಕಾಶ ಆಗಿದೆ. ಎಷ್ಟೋ ಸಲ ಹೋಗಲಿಕ್ಕೆ ಆಗದಿದ್ದವರೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೋಗಿರುವಂಥದ್ದು. ಸಮಾಜದ ಪ್ರತಿಯೊಬ್ಬರು ಬಡವರು ಬಯಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಸರ್ಕಾರ ಮಾಡಬೇಕು. ನಮ್ಮ ಯೋಜನೆಗಳೇ ನಮಗೆ ಶಕ್ತಿ, ನಮ್ಮ ಯೋಜನೆಗಳೇ ನಮಗೆ ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ತೊಗೊಂಡು ಹೋಗ್ತದೆ ದಿಲ್ಲಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ಕುಮಟಾ ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ಭುವನ್ ಭಾಗವತ್ ಅವರ ಮಾತಾಗಿತ್ತು. ಇದೇ ರೀತಿ ಇನ್ನು ಸಾಕಷ್ಟು ಸುದ್ದಿಗಳಿಗಾಗಿ ಕನ್ನಡ ಪ್ಲಾನೆಟ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.